ವೆಲ್ಕಮ್ ಬ್ಯಾಕ್ ಅಂಡ್ ನಾವು ವಿಲ್ ಸಿ ಲೈಕ್ ಈಗ ಇದನ್ನ ಮಾಡ್ತಾ ಇದ್ದಾರೆ. ಈಗ ನಾನು ಭಾರಿ ಇಂಪಾರ್ಟೆಂಟ್ ಇದೆ ಅಂತ ನಾನು ಹೇಳಿದೆ, ಬಟ್ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳು ಯಾರು ಈ ಫೀಲ್ಡ್ ನಲ್ಲಿ ಇದ್ದಾರೆ, ಯಾರು ಜಗತ್ತನ್ನ ಬೇರೆ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ, ಫ್ಯೂಚರಿಸ್ಟಿಕ್ ಆಗಿ ನೋಡ್ತಾ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ನೋಡೋಣ. And one great person, like he is a mad person ಅಂತ ಹೇಳ್ಬೋದು. ಮ್ಯಾಡ್ನೆಸ್ ಎದ್ರ ಬಗ್ಗೆ ಇದೆ ಅಂದ್ರೆ ಫ್ಯೂಚರ್ ಬಗ್ಗೆ ಮ್ಯಾಡ್ನೆಸ್ ಇದೆ. ಅವನ್ಗೆ ಸಾಮಾನ್ಯ ಮನುಷ್ಯರನ್ನ ಮನುಷ್ಯ ಕರ್ಕೊಂಡು ಮಾರ್ಸ್ ನಲ್ಲಿ ಇಡಬೇಕು ಅನ್ನೋದೊಂದು ಕಲ್ಪನೆ. ಸುನೀತಾ ವಿಲಿಯಮ್ಸ್ ಮೇಲೆ ಆಕಾಶದಲ್ಲಿ ಇದ್ದವ್ರನ್ನ ವಾಪಸ್ ಕರ್ಕೊಂಡ್ಬಂದ್ರು ತಮ್ಮ ಸ್ಯಾಟಲೈಟ್ ನಿಂದ, ತಮ್ಮ ಒಂದು ಸ್ಪೇಸ್ ಎಕ್ಸ್ ಮಷೀನ್ ಇಂದ ಅದನ್ನ ಹೋಗಿ ಅಲ್ಲಿಂದ ಕರ್ಕೊಂಡ್ಬಂದ್ರು. ಇವನ್ ನಾಸಾದವರು ಕೈ ಎತ್ತಿದ್ರು, ಆಗೋದಿಲ್ಲ ಇದು ಅಲ್ಲಿ ಹೋಗಿ ಕರ್ಕೊಂಡ್ಬಂದ್ರು, ಬಟ್ ಇವರು ಮನುಷ್ಯ ಕರ್ಕೊಂಡು. ದಟ್ ಈಸ್ ಎಲಾನ್ ಮಸ್ಕ್ ಏನಂತ ಗೆಳೆಯರೆ ನೋಡೋಣ. ಎಲಾನ್ ಮಸ್ಕ್ ಏನ್ ಹೇಳ್ತಾರೆ ನೋಡಿ. ಎಲಾನ್ ಮಸ್ಕ್, AI is far more dangerous than nukes, but whoever controls AI will control the future. ಯಾರ್ಯಾರು AI ಅನ್ನ ಕಂಟ್ರೋಲ್ ಮಾಡ್ತಾರೆ, ಯಾರು AI ಅನ್ನ ಕಲಿತಾರೆ, ಕಂಟ್ರೋಲ್ ಅಂದ್ರೆ ಯಾರು ಕಲಿತಾರೆ, ಯಾರು ಅದ್ರ ಜೊತೆ ಆಟ ಆಡ್ಲಿಕ್ಕೆ ಬರುತ್ತೆ, ಯಾರು ಅದ್ರ ಬಗ್ಗೆ ಸಮಗ್ರವಾದ ಜ್ಞಾನ ಬಿಟ್ಟಾದ್ರೆ ದೇ ವಿಲ್ ಕಂಟ್ರೋಲ್ ದ ಫ್ಯೂಚರ್ ಅಂತ ಹೇಳ್ತಾರೆ ಅವರು. He cannot go wrong. ರೈಟ್, ಯಾಕಂದ್ರೆ ಆ ಫೀಲ್ಡ್ ನಲ್ಲಿ ಇದ್ದವರು. ಓಕೆ, ನಾವ್ ಲೆಟ್ ಅಸ್ ಲುಕ್ ಎಟ್ ಒನ್ ಮೋರ್ ಪರ್ಸನ್. ಯಾರಪ್ಪ ಅಂತಂದ್ರೆ ಸ್ಯಾಮ್ ಆಲ್ಟ್ಮನ್. ಇವರು ChatGPT ಕಂಡು ಹಿಡಿದವರು, OpenAI ಅಂತ ಕಂಪ್ನಿ ಸ್ಟಾರ್ಟ್ ಮಾಡ್ತವ್ರು. ಇವ್ರೇನ್ ಹೇಳ್ತಾರೆ ಅಂತಂದ್ರೆ, ಇನ್ ದ ನೆಕ್ಸ್ಟ್ 5 years AI will create more wealth than entire internet did in 30 years. ಇಂಟರ್ನೆಟ್ ನಿಂದ ಕಳೆದ 30 ವರ್ಷದಲ್ಲಿ ಎಷ್ಟು ವೆಲ್ತ್ ಕ್ರಿಯೇಟ್ ಆಯ್ತು, ಅದನ್ನ ಮುಂದಿನ 5 ವರ್ಷದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಷ್ಟು ವೆಲ್ತ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಗೆಳೆಯರೆ, ಕ್ಯಾನ್ ವಿ ನಾಟ್ ಬಿ ಪಾರ್ಟ್ ಆಫ್ ಇಟ್? ಲೈಕ್ ಅದರಲ್ಲಿ ನಾವು ಇರ್ಲೇಬೇಕಲ್ಲ. ವಿ ಕಾಂಟ್ ಸೇ ಲೈಕ್ ನಾವು ಇಲ್ರಿ ನೋಡೋಣ ಆಗ್ತೈತಿ ನೋಡೋಣ ಅಂತ ಅನ್ಕೊಂಡು ಹೋಗ್ಬಿಡ್ತೈತೆ. 5 ವರ್ಷದಲ್ಲಿ ಯಾರ್ಯಾರು ಸಾಮಾನ್ಯರು ಅಸಾಮಾನ್ಯ ಸಾಧನೆ ಮಾಡಿ ಕೋಟ್ಯಾಧಿಪತಿಗಳಾಗಿ ಹೋಗ್ಬಿಡ್ತಾರೆ, ತಮ್ಮ ಕ್ಷೇತ್ರದಲ್ಲಿ ಬಹಳ ಒಂದು ಪರಿಣಿತಿ ಹೊಂದ್ತಾರೆ. ಓಕೆ, ದೇ ವಿಲ್ ಬಿಕಮ್ ಔಟ್ ಆಫ್ ದ ವರ್ಲ್ಡ್, ಲೈಕ್ ಭಾರಿ ಅದರಲ್ಲಿ ಶ್ರೇಷ್ಠರಾಗ್ತಾರೆ. ನಾವೇ ಯಾಕೆ ಬಿಡ್ಬೇಕು ಅದನ್ನ? ವಿ ಶುಡ್ ಆಲ್ಸೋ ಲರ್ನ್. ನಮಗೂ ಕಲೀಲಿಕ್ಕೆ ಬರುತ್ತೆ, ಕನ್ನಡದಲ್ಲೇ ಕಲಿಬೋದಲ್ಲ, ರೈಟ್? ಕಲಿಬೇಕು, ಅದನ್ನ ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ. ಇಟ್ಸ್ ಎ ಟೂಲ್, ಗೊತ್ತಾಯ್ತಾ? ಮನ್ಯಾಗ ಒಂದು ಕಾರ್ ಐತಿ, ಮರ್ಸಿಡೀಸ್ ಬೆಂಚ್ ಕಾರ್ ಐತಿ, ಬಟ್ ಹೊಡ್ಯಾಕ್ ಬರೋಂಗಿಲ್ಲ ಅಂದ್ರೆ ಅದಕ್ಕೆ ಗ್ಯಾರೇಜ್ನಾಗ ಇಟ್ಕೊಂಡು ಕುಂತೇವಿ. ಹಂಗ ಜಗತ್ನಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಐತಿ, ಅದನ್ನ ಮಾಡಕ ಬರೋಂಗಿಲ್ಲ ಅಂದ್ರೆ ಅದು ನೋಡ್ತೀವಿ ಗಪ್ಪಿರ್ತೀವಿ. ಸೊ ಅದಕ್ಕೆ ಶುಡ್ ಲರ್ನ್ ಇಟ್. ಓಕೆ, ಲೆಟ್ಸ್ ಟೇಕ್ ಒನ್ ಮೋರ್ ಪರ್ಸನ್. ಯಾರಂದ್ರೆ ನಿವಿಡಿಯಾ ಅಂತ ಹೇಳಿ CEO, ಅದಕ್ಕೆ NVIDIA, ಓಕೆ, CEO ಜೆನ್ಸನ್ ಹ್ಯೂಂಗ್ ಅಂತ ಹೇಳಿ ಅವ್ರೇನ್ ಹೇಳ್ತಾರೆ ಅಂದ್ರೆ, AI is a new electricity. Every industry will be powered by it. ಏನ್ ಹೇಳ್ತಾರೆ, ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಆಗ ಎಲೆಕ್ಟ್ರಿಸಿಟಿ ಬೇಕೇ ಬೇಕು, ಮನೆಯಲ್ಲಿ ಬೆಳಕು ಬರ್ಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಸೊ ಇವ್ರೇನ್ ಹೇಳ್ತಾರೆ, ಓಕೆ, ಜೆನ್ಸನ್ ಏನ್ ಹೇಳ್ತಾರಪ್ಪ ಅಂದ್ರೆ, AI is a new electricity. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಒಂದು ಹೊಸ ಎಲೆಕ್ಟ್ರಿಸಿಟಿ. ಎಲ್ಲರ ಮನೆಯಲ್ಲಿ ಇರಲೇಬೇಕು, ಅದೀಗ ಎಲ್ಲರ ಕಡೆ ಇರಲೇಬೇಕು, ಎಲ್ಲರ ಜೊತೆ ಇರೋದೇ ಅದು. ಇಟ್ ಈಸ್ ಗೋಯಿಂಗ್ ಟು ಬಿ ಓಕೆ ಲೈಟಿಂಗ್ ಎವ್ರಿಥಿಂಗ್, ಲೈಕ್ ಗೊತ್ತಾಯ್ತಾ? ಅಂಡ್ ಎವ್ರಿ ಇಂಡಸ್ಟ್ರಿ ವಿಲ್ ಬಿ ಪವರ್ಡ್ ಬೈ ಇಟ್ ಅಂತ ಹೇಳ್ತಾರೆ ಅವರು. ಲೆಟ್ಸ್ ಟೇಕ್ ಅಪ್ ನಾವು ಸುಂದರ್ ಪಿಚಾಯ್, ನಮ್ದೇ ಆದ ಭಾರತೀಯರು. ಓಕೆ, ಗೂಗಲ್ ದೇನ್ CEO ಇದ್ದಾರೆ. ಅವ್ರೇನ್ ಹೇಳ್ತಾರೆ ನೋಡೋಣ. AI is more profound than fire or electricity ಅಂತ ಹೇಳ್ತಾರೆ ಅವರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಅಂದ್ರೆ, ನಮ್ಮ ಕಾಲ ಫೈರ್ ಇಸ್ ಅದೇನ್ ಬೆಂಕಿ ಇದೆಲ್ಲ ಅದು ಬಹಳ ಶ್ರೇಷ್ಠ ನಮ್ಮ ಪ್ರಕಾರ. ಎಲೆಕ್ಟ್ರಿಸಿಟಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವೆರಡಕ್ಕಿಂತ ಇಂಪಾರ್ಟೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಇರಬೇಕಲ್ಲ, ಏನಾದ್ರೂ ಮೀನಿಂಗ್ ಇರಬೇಕಲ್ಲ. ಇಂಥ ದೊಡ್ಡ ವ್ಯಕ್ತಿಗಳು ಆ ಫೀಲ್ಡ್ ನಲ್ಲಿ ಇದ್ದವರು, ಕೋಟ್ಯಾಧಿಪತಿಗಳಿದ್ದವರು, ಓಕೆ, ಎಷ್ಟು ಜಗತ್ತಿಗೆ ವೆಲ್ತ್ ಕ್ರಿಯೇಟ್ ಮಾಡಿದ್ರು, ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಿದ್ರು, ಅವರೇ ಹೇಳ್ತಾ ಇದ್ದಾರೆ ಅಂದ್ರೆ ದೇರ್ ಮಸ್ಟ್ ಬಿ ಸಮ್ ಮೀನಿಂಗ್ ಇನ್ ದ್ಯಾಟ್. ಗೊತ್ತಾಯ್ತಾ? ಲೆಟ್ಸ್ ಟೇಕ್ ಸಮ್ ಇಂಡಿಯನ್ಸ್ ತಗೊಳ್ಳೋಣ. ಈಗ ನಂದನ್ ನೀಲಕೇಣಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಂದನ್ ನೀಲಕೇಣಿ ಅಂದ್ರೆ ನಮ್ಮ ಆಧಾರ್ ಕಾರ್ಡ್ ರೆಡಿ ಮಾಡಿದವರು, ಇನ್ಫೋಸಿಸ್ ದ ಒಂದು ಸಂಸ್ಥೆಯನ್ನ ಕಟ್ಟಿದವರು, ಹೌದಾ? ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಇಂಡಿಯಾ ಹ್ಯಾಸ್ ದ ಚಾನ್ಸ್ ಟು ಬಿಕಮ್ ದ AI ಗ್ಯಾರೇಜ್ ಆಫ್ ದ ವರ್ಲ್ಡ್. ಓಕೆ, ಅಂದ್ರೆ ಜಗತ್ತಿನ AIಗೆ ಇವತ್ತಿನವರೆಗೆ ಹೆಂಗೆ ನಾವು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ವಿ, ಸಾಫ್ಟ್ವೇರ್ ಮೇಂಟೆನೆನ್ಸ್ ಮಾಡಿದ್ವಿ, ಹಂಗೆ ಜಗತ್ತಿನ AI ಗ್ಯಾರೇಜ್ ಅಂದ್ರೆ ಪೂರ ಇಲ್ಲೇ ಮೇಂಟೆನೆನ್ಸ್ ಆಗ್ಬೋದು, ಇದು ರೆಡಿನೆಸ್ ಆಗ್ಬೋದು, ಕರೆಕ್ಷನ್ಸ್ ಆಗ್ಬೋದು, ಎಲ್ಲ ರಿಪೇರ್ಸ್ ಆಗ್ಬೋದು, ಎಲ್ಲಾನು ಇಂಡಿಯಾ ಕ್ಯಾನ್ ಬಿಕಮ್. ಅಷ್ಟು ನಮ್ಮಲ್ಲಿ ಪೊಟೆನ್ಷಿಯಲ್ ಇದೆ, ಅದಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಕ್ರಿಸ್ ಗೋಪಾಲ್ ಕೃಷ್ಣನ್ ಅಂದ್ರೆ ಇವರು co-founder ಆಫ್ ಇನ್ಫೋಸಿಸ್. ಇವರೇನ್ ಹೇಳ್ತಾರೆ, ದ ನೆಕ್ಸ್ಟ್ 10 lakh ಜಾಬ್ಸ್ ಇನ್ ಇಂಡಿಯಾ ವಿಲ್ ಬಿ AI ರಿಲೇಟೆಡ್ ಜಾಬ್ಸ್. ಮುಂದಿನ 10 ಲಕ್ಷ ಜಾಬ್ಸು, ದೇ ಆರ್ ಆಲ್ ಗೋಯಿಂಗ್ ಟು ಬಿ AI ರಿಲೇಟೆಡ್ ಜಾಬ್ಸ್. ಸೊ ಯಾರ್ಯಾರು ಯಂಗ್ಸ್ಟರ್ಸ್ ಇದ್ದೀರಾ, ಪ್ರೊಫೆಷನಲ್ಸ್ ಇದ್ದೀರಾ, ಕಾರ್ಪೊರೇಟ್ಸ್ ಇದ್ದೀರಾ, ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಟು ಇಂಟಿಗ್ರೇಟ್. AI ನ ನೀವು ಇಂಟಿಗ್ರೇಟ್ ಮಾಡಲೇಬೇಕು.
Okay, because the future of jobs is going to be that. Okay, next, ಭಾವಿಶ್ ಅಗರ್ವಾಲ್ ಇವ್ರು ಯಾರಪ್ಪ ಅಂದ್ರೆ ಓಲಾ ಅಂತ ಏನು ಒಂದು ಗಾಡಿ ಇದೆ ಅಲ್ಲ, ಅದೇನು ಟ್ಯಾಕ್ಸಿಸ್ ಕೊಡ್ತಾರೆ ನಮ್ಮ ಬ್ಯಾಂಗ್ಳೂರ್ನಲ್ಲೆಲ್ಲ ಹೋದಾಗ ಬೇರೆ ಬೇರೆ ಬಿಗ್ ಸಿಟೀಸ್ ನಲ್ಲಿ ಟ್ಯಾಕ್ಸಿಸ್ ಏನಿದಾವೆ, ಓಲಾ ಟ್ಯಾಕ್ಸಿಸ್, ಊಬರ್ ಟ್ಯಾಕ್ಸಿಸ್. ಓಲಾದು ಫೌಂಡರ್ ಇವರು ಯಾರು, ಭಾವಿಶ್ ಅಂತ. ಇವ್ರೇನ್ ಹೇಳ್ತಾರೆ ಅಂದ್ರೆ ಬೈ 2030 ಅಂದ್ರೆ ಇವತ್ತು 2025, 2030, 2030 ಮೋಸ್ಟ್ ವೆಹಿಕಲ್ಸ್ ಆನ್ ಇಂಡಿಯನ್ ರೋಡ್ಸ್ ವಿಲ್ ಬಿ ಆಟೋನಮಸ್. ಯಾರು ಹೇಳ್ತಾ ಇದ್ದಾರೆ? ಓಲಾ ಟ್ಯಾಕ್ಸಿ ಅವ್ರು ಹೇಳ್ತಾ ಇದ್ದಾರೆ. ಅದರ ಫೌಂಡರ್ ಹೇಳ್ತಾರೆ 2030 ಭಾರತದಲ್ಲಿ ಮೆಜಾರಿಟಿ ಆಫ್ ದ ವೆಹಿಕಲ್ಸ್ ಏನಿದಾವಲ್ಲ, ಕಾರ್ಗಳು ಏನಿದಾವಲ್ಲ, ಟ್ಯಾಕ್ಸಿಸ್ ಏನಿದಾವಲ್ಲ, ಅವರೆಲ್ಲ ಮೋಸ್ಟ್ ವೆಹಿಕಲ್ಸ್ ಅಂತಾರೆ, ಬರೀ ಟ್ಯಾಕ್ಸಿಸ್ ಅನ್ನು, ಮೋಸ್ಟ್ ವೆಹಿಕಲ್ಸ್ ಆರ್ ಗೋಯಿಂಗ್ ಟು ಬಿ ಅಟಾನಮಸ್ ಅಂತ ಹೇಳ್ತಾರೆ. ಅಂದ್ರೆ ಡ್ರೈವರ್ ಲೆಸ್ ಇರ್ತಾವೆ, ಸ್ವಂತ ಓಡಿಸ್ತವೆ, ನೀವು ಬಹಳ ಪ್ರೆಷರ್ ಹಾಕೋಂಗಿಲ್ಲ, ಹೋಗಿ ಕೂತ್ಕೊಂಡ್ಬಿಟ್ರೆ ಸಾಕು, ಕರ್ಕೊಂಡು ಹೋಗುತ್ತೆ. ದಿಸ್ ಇಸ್ ವಾಟ್ ಇಸ್. ಎಷ್ಟು ವರ್ಷ ಇದು? 2025 ಇವತ್ತು ಮುಗಿಲಿಕ್ಕೆ ಬಂತು 2025. ಇನ್ನು 2030ಕ್ಕೆ 2026 ಸ್ಟಾರ್ಟ್ ಆದಾಗೂ ನೀವು ನೋಡ್ತಾ ಇರ್ಬೋದು ಇದನ್ನ ವಿಡಿಯೋನ. ಬಟ್ 2030 ಅಂದ್ರೆ ಇನ್ನೊಂದು 4 ವರ್ಷಕ್ಕೆ ನಮ್ಮ ಭಾರತದಲ್ಲಿ ಮೆಜಾರಿಟಿ ಆಫ್ ದ ವೆಹಿಕಲ್ಸ್ ಸೆಲ್ಫ್ ಡ್ರಿವನ್ ಅಂದ್ರೆ ಅಟೋನಮಸ್ ಇರ್ತವೆ ಅಂತ ಇವರೇ ಹೇಳ್ತಾರಲ್ಲ. ಕ್ಯಾನ್ ಯು ಇಮ್ಯಾಜಿನ್ ಹೌ ದ ವರ್ಲ್ಡ್ ವಿಲ್ ಬಿ? ಇದನ್ನ ಬಿಟ್ಕೊಂಡು ಲೈಕ್ ಇಫ್ ಯು ಲುಕ್ ಅಟ್ ಇಟ್, ಸೊ ದ ಕ್ವಶನ್ ಈಸ್, ನಾನು AI ಕಲಿಬೇಕಾ? ಕಲೀಲೇಬೇಕು. ವೆದರ್ ಐ ಶುಡ್ ಬಿ ಪಾರ್ಟ್ ಆಫ್ ದ ನ್ಯೂ ವರ್ಲ್ಡ್? ಎಸ್, ಐ ಶುಡ್ ಬಿ ಪಾರ್ಟ್ ಆಫ್ ದ ನ್ಯೂ ವರ್ಲ್ಡ್. ಅದಕ್ಕೆ ಏನ್ ಮಾಡ್ಬೇಕು? ಹೊಸ ಜಗತ್ತಿನ ಪ್ರಕಾರ ಏನ್ ಬೇಕಾಗಿದೆಯಪ್ಪ ಅಂದ್ರೆ AI ಬೇಕು. ಇಲ್ಲ ಅಂದ್ರೆ ಇವತ್ತು ಯಾರು ಬರೀ ಟೈಪ್ ರೈಟಿಂಗ್ ಬರ್ತಿತ್ತು, ಅವ್ರು ಏನಾದ್ರು ಇದಾರ? ಇವತ್ತು ಕೋರ್ಟ್ ಹೊರಗಡೆ ಒಂದು 5 ಲಕ್ಷ ಜನ ಮಿನಿಮಮ್ ಟೈಪ್ ರೈಟಿಂಗ್ ನವ್ರು ಇದ್ರು ಇಷ್ಟು ವರ್ಷದಲ್ಲಿ. ಈಗ ಎಲ್ಲಾದ್ರೂ ಕಾಣಿಸ್ತಾರ ಟೈಪ್ ರೈಟಿಂಗ್ ಮಾಡೋರು? ಎಲ್ಲರೂ ಕಂಪ್ಯೂಟರ್ಗೆ ಅಡಾಪ್ಟ್ ಆಗಿದ್ರು. ಹಾಗೆ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ AI-ಗೆ ಅಡಾಪ್ಟ್ ಆಗೋದು. ಇನ್ನೊಂದ್ ಸ್ವಲ್ಪ ದಿವಸ ಏನು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ರಿಸರ್ಚ್ ಏನ್ ಹೇಳುತ್ತಪ್ಪ? ವರ್ಲ್ಡ್ ಎಕನಾಮಿಕ್ ಫೋರಮ್ ಏನ್ ಹೇಳುತ್ತೆ ಅಂದ್ರೆ ಈ ಜಗತ್ತಿನಲ್ಲಿ 86 ಮಿಲಿಯನ್ ಜಾಬ್ಸ್ ವಿಲ್ ಡಿಸಪಿಯರ್. 86 ಮಿಲಿಯನ್. 1 ಮಿಲಿಯನ್ ಅಂದ್ರೆ 10 ಲಕ್ಷ. ಮತ್ತೆ 86 ಮಿಲಿಯನ್ ಜಾಬ್ಸು ಡಿಸಪಿಯರ್ ಆಗ್ತವೆ, ಅಂದ್ರೆ ಹೋಗ್ಬಿಡ್ತವೆ ಅಂತ. ಈ ಹಳೆ ಜಾಬ್ಸ್ ಎಲ್ಲ ಹೋಗ್ಬಿಡ್ತವೆ. 97 ಮಿಲಿಯನ್ ಜಾಬ್ಸ್ ವಿಲ್ ಕಮ್. ಹೊಸ ಜಾಬ್ಸ್ ಬರ್ತವೆ. ಮತ್ತೆ ಏನಾಗುತ್ತೆ ಸರ್? ನಮ್ದೆಲ್ಲ ನಿಮ್ಗೆ ಏನಾಗೋದಿಲ್ಲ, ಬಂದು ಜಾಬ್ ತಕೊಂಡ್ಬಿಡ್ತಾರೆ ಸರ್. ಜಾಬ್ ತಕೊಂಡಿಲ್ಲ, ಹೆಚ್ಚಿಗೆ ಜಾಬ್ಸ್ ಕ್ರಿಯೇಟ್ ಮಾಡಿದೆ. 97 ಮಿಲಿಯನ್ ಜಾಬ್ಸ್ ಹೆಚ್ಚಿಗೆ ಆಗ್ತಾ ಇದಾವೆ. 86 ಮಿಲಿಯನ್ ಜಾಬ್ಸ್ ಹಳೆ ಹೋಗ್ತಾ ಇದಾವೆ. ಅಂದ್ರೆ ಜಾಬು ಈಗ ಏನಿದೆ ಅದ್ರ ಜೊತೆ ನೀ AI ಇಂಟಿಗ್ರೇಟ್ ಮಾಡಿದಾಗ ಹೊಸ ಜಾಬ್ ಆಗುತ್ತಲ್ಲ, ಅದು ನೀ ಆಗ್ಬೇಕು. ನೀ ಇಲ್ಲೇ ಉಳ್ಕೊಂಡೆ, ನಾ ಹಳೆದ್ರಲ್ಲೇ ಇರ್ತೇನೆ ಅಂದ್ರೆ ಯು ವಿಲ್ ಬಿಕಮ್ ಅನ್ಎಂಪ್ಲಾಯ್ಡ್. ಇಲ್ಲ ಸರ್, ನಾ AI ಕಲ್ತ್ ಬಿಡ್ತೇನೆ, ನಾನು ಅದ್ರ ಜೊತೆ ಹೋಗ್ತೀನಿ, ಇಲ್ಲಿ ಬರ್ತೇನೆ ಅಂದ್ರೆ ಯು ಆರ್ ಪಾರ್ಟ್ ಆಫ್ ದ 97 million jobs. Are you understanding, my dear friends? So this is going to be the future. Like, so can you understand? ಇಂಡಿಯಾದಲ್ಲಿ NASSCOM ಏನಿದೆಯಲ್ಲ, NASSCOMದವ್ರು ಹೇಳ್ತಾರೆ ಮುಂದಿನ ಒಂದು 3-4 ವರ್ಷದಲ್ಲಿ 30 ರಿಂದ 40 ಲಕ್ಷ ಜಾಬ್ಸ್ ಹೋಗ್ಬಿಡ್ತವೆ. ಯಾವ್ಯಾವ ಹೋಗ್ತಾವಪ್ಪ ಅಂದ್ರೆ ಈ ಡಾಟಾ ಎಂಟ್ರಿ ಆಪರೇಷನ್ನು, ಅಟ್ ದ ಸೇಮ್ ಟೈಮ್ ಬೇಸಿಕ್ ಅಕೌಂಟಿಂಗ್ ಬರೀತಿರ್ತಾರಲ್ಲ ಅವ್ರದ್ದು ಹೋಗುತ್ತೆ. ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ಸ್ ಇರ್ತಾರಲ್ಲ, ಕಸ್ಟಮರ್ಗೆ ಫೋನ್ ಮಾಡೋದು, ಇದು ಮಾಡೋದು, ಅವೆಲ್ಲ ಹೋಗ್ಬಿಡ್ತವೆ. ಓಕೆ, ಆಮೇಲೆ ಈ ಮ್ಯಾನ್ಯುವಲ್ ಟೆಸ್ಟಿಂಗ್ ಇವೆಲ್ಲ ವ್ಯಾನಿಷ್ ಆಗ್ಬಿಡ್ತಾವೆ. 30-40 ಲಕ್ಷ ಜಾಬ್ಸ್ ಹೋಗ್ಬಿಡ್ತವೆ. ಎಲ್ಲೆಲ್ಲಿ ರಿಪೀಟೆಡ್ ವರ್ಕ್ ಇದೆ, ಎಲ್ಲಿ ಬಹಳ ತಲೆ ಓಡಿಸೋದಿಲ್ಲ, ಅಲ್ಲೆಲ್ಲ AI ಬಂದು ನಮ್ಮನ್ನ ಹೊರಗೆ ಹಾಕುತ್ತೆ. ಅದಕ್ಕೆ ನಾವು ಅದನ್ನ AI ಕಲ್ತ್ಬಿಟ್ರೆ ನಾವು ಹೊಸ ಜಗತ್ತಿನ ಜೊತೆ ಒಂದಾಗ್ಬಿಡ್ತೇವೆ. Are you clear? Like, if you look at the other side, ಯಾರ್ಯಾರು AI ಕಲ್ತಿದ್ದಾರೆ, ಏನಾಗ್ತಾ ಇದೆ ಅಂತ ನೋಡಿದ್ರೆ, ಪ್ರಾಂಪ್ಟ್ ಇಂಜಿನಿಯರ್ಸ್ ಅಂತಿದ್ದಾರೆ. ಪ್ರಾಂಪ್ಟ್ ಬರೀತಾರೆ. ಪ್ರಾಂಪ್ಟ್ ಅಂದ್ರೆ ನೀ AIಗೆ ಒಂದು ಪ್ರಶ್ನೆ ಕೇಳೋದಕ್ಕೆ ಪ್ರಾಂಪ್ಟ್ ಅಂತ ಹೇಳ್ತಾರೆ. ನನಗೆ ಇದು ಕೊಡು, ನನಗೆ ಇದು ಬೇಕು, ನನಗೆ ಅದನ್ನ ಮಾಡಿಕೊಡು, ಇಂಥ ಫಾರ್ಮೆಟ್ನಾಗ ಕೊಡು ಅಂತ ನಾವು ಏನು AI ಪ್ರಶ್ನೆ ಹಾಕ್ತೇವಲ್ಲ, ರೈಟ್, ಇಷ್ಟು ದಿವಸ ಗೆಳೆಯರೆ ಉತ್ತರ ಕೊಟ್ಟವರು ಬಹಳ ಶ್ರೇಷ್ಠರಿದ್ರು. ಹೌದಾ? ಅವರೆಲ್ಲ ನಮ್ಮ ರ್ಯಾಂಕ್ದು ಬಂದ್ರು. ಯಾರ್ಯಾರು ಕ್ವಶನ್ ಪೇಪರ್ ಬಂತು ಎಕ್ಸಾಮ್ ನಲ್ಲಿ, ಅಲ್ಲಿ ಉತ್ತರ ಕೊಟ್ರು. ಉತ್ತರ ಯಾರು ಚೆನ್ನಾಗಿ ಉತ್ತರ ಬರೀಲಿಕ್ಕೆ ಬಂತು ಅವರೆಲ್ಲ ಶ್ರೇಷ್ಠರು. ಹೌದಾ? ಯಾರಿಗೆ ಉತ್ತರ ಬರ್ಲಿಕ್ಕೆ ಬರ್ಲಿಲ್ಲ ಅವ್ರು ಕಡಿಮೆ ಮಾರ್ಕ್ಸ್ ತಗೊಂಡ್ರು, ಕಡಿಮೆ ಜೀವನದಲ್ಲಿ. ಬಟ್ ಇನ್ಮೇಲಿಂದ ಉತ್ತರ ಕೊಡೋರು ಇಂಪಾರ್ಟೆನ್ಸ್ ಇಲ್ಲ ಗೆಳೆಯರೆ. ಯಾಕಂದ್ರೆ ಉತ್ತರ ಎಲ್ಲ AI ಕೊಡುತ್ತೆ. ನೀನ್ ಪ್ರಶ್ನೆ ಕೇಳಲಿಕ್ಕೆ ಬರ್ಬೇಕು. ಹೌದಾ? ನೀನು ಏನ್ ಬೇಕು, ಹೆಂಗೆ ಬೇಕು, ಯಾವ ಫಾರ್ಮ್ಯಾಟ್ನಾಗ ಬೇಕು, ಓಕೆ, ಏನಂತ ಕಲ್ಪನೆ ಮಾಡಿ ನೀನು ಇದನ್ನ ಕೊಡ್ಲಿ, ಯಾವ ವಿಚಾರದಲ್ಲಿ ಕೊಡ್ಲಿ, ಓಕೆ, ಅಲ್ಟಿಮೇಟ್ಲಿ ನಿನ್ಗೆ ಏನ್ ಬೇಕು ಅಂತ ಒಂದು ಏನ್ ಪ್ರಶ್ನೆ ಕೇಳ್ತೀಯಲ್ಲ AI-ಗೆ, ಆ ಪ್ರಶ್ನೆ ಕೇಳೋನು ಇವತ್ತು ದೊಡ್ಡ ವ್ಯಕ್ತಿ. ಇವತ್ತು ಅವ್ರಿಗೆ ಪ್ರಾಂಪ್ಟ್ ಇಂಜಿನಿಯರ್ಸ್ ಅಂತಾರೆ. ಆ ಪ್ರಾಂಪ್ಟ್ ರೆಡಿ ಮಾಡೋರು ಅವರು. ಇವತ್ತು ಪ್ರಾಂಪ್ಟ್ ಇಂಜಿನಿಯರ್ಸ್ಗೆ ಮಿನಿಮಮ್ ಪಗಾರನೇ 20 ಲಕ್ಷ ಇದೆ. 8 ರಿಂದ 20 ಲಕ್ಷ ರೂಪಾಯಿ ಪರ್ ಇಯರ್. ಅದಾಯ್ತಾ? ಅಟ್ ದ ಸೇಮ್ ಟೈಮ್ AI ವಿಡಿಯೋ ಎಡಿಟಿಂಗ್ ಮಾಡ್ತಾರಲ್ಲ, ಮೊದಲಿಗೆಲ್ಲ ಕುತ್ಕೊಂಡು ಎಲ್ಲ ಎಡಿಟಿಂಗ್ ತಗೊಂಡು ಎಡಿಟಿಂಗ್ ಸಾಫ್ಟ್ವೇರ್ ಅದು ನೋಡಿದ್ರೆ ಗಾಬರಿ ಆಗ್ತಿತ್ತು, ಅಷ್ಟೆಲ್ಲ ತಗೊಂಡು ಇಲ್ಲಿದ ಅಲ್ಲಿ ಹಾಕು. ಬಟ್ ಇವತ್ತು AI ಎಡಿಟಿಂಗ್ ಮಾಡೋರಿಗೆ, ರೈಟ್, ದೇ ಅರ್ನ್ ಬಿಟ್ವೀನ್ 50,000 to 2 lakh rupees per month.
ಓಕೆ ಅಟ್ ದ ಸೇಮ್ ಟೈಮ್ ಈ ಕಂಟೆಂಟ್ ಕ್ರಿಯೇಟರ್ಸ್, ಈಗ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಇಲ್ಲ ಈಗ ನಾನು ಈ ಕೋರ್ಸ್ ಅಲ್ವೇ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದೇನೆ. ಓಕೆ, ದೇ ಆಲ್ ಅರ್ನ್ ಬಿಟ್ವೀನ್ 1 to 5 lakh rupees per month. ನೀವು ಸುಮ್ಮನೆ ಸರ್ ನನ್ನ ಇಮ್ಯಾಜಿನೇಷನ್ ಬಾರಿ ಬರ್ತಿತ್ತು ಸರ್, ನಾನು ಏನೇನೋ ವಿಚಾರ ಮಾಡ್ತೀನಿ, ಬಟ್ ಅದನ್ನ ಹಾಕುವಾಗ ನನಗೆ ಇಂಗ್ಲೀಷ್ ಬರೋದಿಲ್ರಿ, ಕನ್ನಡ ಸ್ವಲ್ಪ ಕಷ್ಟ ಆಗ್ತೈತ್ರಿ, ಬಟ್ ನಾ ಅನ್ಕೊಂಡಂಗೆ ಅದು ಏನಾರ ಆದ ಸರ್ ಭಾರಿ ಆಗ್ತದೆ ಸರ್, ನಾನು ಒಂದು ಫಿಲ್ಮ್ ಸ್ಟೋರಿ ಬರಿತೀನಿ ರೀ ಅಂತಂದ್ರೆ ದೆನ್ ಇಸ್ ದ ಪಾಸಿಬಿಲಿಟಿ ಫಾರ್ ಯು. ಗೊತ್ತಾಯ್ತಾ? ಯು ಕ್ಯಾನ್ ಅರ್ನ್ 1 to 5 lakh rupees per month. ಓಕೆ, ಈಗ ಸಣ್ಣ ಹುಡುಗರು ಭಾರತದಲ್ಲಿ ಭಾರಿ ಸಣ್ಣ ಹುಡುಗರು, ಆಯುಷ್ ಅಂತೇಳಿ 19 ವರ್ಷದ ಹುಡುಗ, ಓಕೆ, ಅವನು 12ನೇ ಇದ್ದಾನೆ, 12th ಸ್ಟ್ಯಾಂಡರ್ಡ್ ಇದ್ದಾನೆ. ಅವನು ಹಿ ಅರ್ನ್ಸ್ 40 to 60,000 rupees per month ಬೈ ಕ್ರಿಯೇಟಿಂಗ್ ರೀಲ್ಸ್. ಬರೀ ರೀಲ್ಸ್ ಕ್ರಿಯೇಟ್ ಮಾಡ್ತಾನೆ, ಸುಮ್ಮನೆ ಯೂಸ್ ಮಾಡ್ತಾನೆ, ಯೂಸ್ ಮಾಡಿ ರೀಲ್ಸ್ ರೆಡಿ ಮಾಡ್ತಾನೆ. ಅದು ಹೆಂಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ರೀಲ್ಸ್ ರೆಡಿ ಮಾಡ್ತಾನೆ, ಅವ್ನು ಪೋಸ್ಟ್ ಮಾಡ್ತಾನೆ. ಹೌದಾ? ಆ ಪೋಸ್ಟ್ ಮಾಡೋದ್ರಿಂದ ಅವನು 40,000 to 60,000 ರೂಪಾಯಿ 19 ವರ್ಷದ ಹುಡುಗ ದುಡಿತಾನ್ರಿ. ನನ್ನ ಸ್ಟೂಡೆಂಟ್ ಒಬ್ರು, ಓಕೆ, ನಮ್ಮದೊಂದು ಡಿಸ್ಕವರಿ ಕ್ಯಾಂಪ್ ಅಂತ ಆಗುತ್ತೆ ಎವ್ರಿ ಇಯರ್, ಸೈನ್ಸ್ ಬೇಸ್ಡ್ ಕ್ಯಾಂಪ್, ಒಂದು 10 ದಿವಸ. ಓಕೆ, ಭಾರತದ ಶ್ರೇಷ್ಠ ವಿಜ್ಞಾನಿಗಳು ಫ್ರಮ್ ಇಸ್ರೋ, ನಾಸಾ, ಓಕೆ, ದೆನ್ JNCSR, ಓಕೆ, ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಎಲ್ಲ ಕಡೆಯಿಂದ ಬಂದು ಅವ್ರು 10 ದಿವಸ ನಮ್ಮ ಜೊತೆ ಇರ್ತಾರೆ. 8th, 9th, 10th, 11th ಹುಡುಗರು, ಓಕೆ, ನಮ್ಮ ಜೊತೆ ಇರ್ತಾರೆ. ಅವರು ಪ್ರತಿ ವರ್ಷ ಅವರು 10 ದಿವಸ ನಮ್ಮ ಜೊತೆ ಡಿಸ್ಕವರಿ ಅಂತ ಕ್ಯಾಂಪ್ ಮಾಡ್ತಾರೆ. ಪ್ರಾಕ್ಟಿಕಲ್ಸ್ ಎಲ್ಲ ಪ್ರಾಕ್ಟಿಕಲ್ಸ್ ಆಗಿ ಎಲ್ಲ ಅವನು ನೋಡ್ತಾರೆ. ಅವ್ರು ಟೆಲಿಸ್ಕೋಪ್ ಹಿಡ್ಕೊಂಡು ಒಂದು ಸ್ಯಾಟಲೈಟ್ ಮಾಡೋದು ಎಲ್ಲಾನು ಮಾಡ್ತಾರೆ. ರೈಟ್, ದೇ ರಿಯಲಿ ಎಂಜಾಯ್. ಆಲ್ ಓವರ್ ದ ಕಂಟ್ರಿ ಬಂದಿರ್ತಾರೆ. ಓಕೆ, ಅದರಲ್ಲಿ ಒಬ್ಬ ಹುಡುಗ ಮೊನ್ನೆ ಪೂನಾದಿಂದ ಫೋನ್ ಮಾಡ್ತಾನೆ. ಅವ್ನಿಗೆ 10th ಆಯ್ತು. 10th ಆದ್ಮೇಲೆ ಹಿ ಡೋಂಟ್ ವಾಂಟ್ ಟು ಪರ್ಸ್ಯೂ ಸ್ಟಡೀಸ್, ಮುಂದೆ ಸ್ಟಡಿ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ನಿಗೆ. ಅದಕ್ಕೆ ಅವ್ನು ಏನ್ ಮಾಡ್ತಾನೆ, AI ಕಲಿತಾನೆ. AI ಕಲ್ತು ಹೇಳಿದ್ರೆ ಹಿ ಕಾಲ್ಸ್ ಮಿ ಅಪ್ ಅಂಡ್ ಹಿ ಸೇಸ್ ಲೈಕ್, ಅವ್ರ ತಾಯಿ ಹೇಳ್ತಾರೆ, ಆನ್ಲೈನ್ ನಲ್ಲಿ ಬಂದು ಹೇಳ್ತಾರೆ, ಓಕೆ, ನನ್ನ ಮಗ ಸರ್ ಅವ್ನು 10th ಆದ್ಮೇಲೆ ಅಲ್ಲೆಲ್ಲ ಡಿಸ್ಕವರಿ ಕ್ಯಾಂಪ್ ನಲ್ಲಿ ಹೊಸ ವಿಚಾರಗಳೆಲ್ಲ ಬಂದು ಅದಕ್ಕೆ ಅವನು ಡಿಸೈಡ್ ಮಾಡಿದ ವಿಲ್ ನಾಟ್ ಸ್ಟಡಿ ಫರ್ದರ್. ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ವಿ. ಇವತ್ತು ಅವನು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಒಂದು ಕಂಪ್ನಿ ಜೊತೆ ವರ್ಕ್ ಮಾಡ್ತಾನೆ. 3 ಲಕ್ಷ ರೂಪಾಯಿ ಅವನಿಗೆ ತಿಂಗಳಿಗೆ ವರಮಾನ, ಅಂದ್ರೆ ಅವನಿಗೆ ಸ್ಯಾಲ್ರಿ 3 ಲಕ್ಷ ರೂಪಾಯಿ. ಯಾವ್ದಿದ್ರು 10th ಹುಡುಗ. ಗೊತ್ತಾಯ್ತಾ? ಸೊ ಹಾಗೇನೆ ಇಫ್ ಯು ಟೇಕ್ ರಿಯಾ, ಶಿ ಅರ್ನ್ಸ್, ಈ ರಿಯಾ ಅನ್ನೋಳು ಏನ್ ಮಾಡ್ತಾಳೆ, 80,000 ರೂಪಾಯಿ ಒಂದು ತಿಂಗಳಿಗೆ ಅರ್ನ್ ಮಾಡ್ತಾಳೆ. ಯಾಕಂದ್ರೆ ಅವಳು ಏನ್ ಮಾಡ್ತಾಳೆ ಅಂದ್ರೆ ಗಾಮಾ ಅಂತ ಹೇಳಿ ಒಂದು AI ಟೂಲ್ ಇದೆ. ಓಕೆ, ಅಟ್ ದ ಸೇಮ್ ಟೈಮ್ ಕಾನ್ವಾ ಮ್ಯಾಜಿಕ್ ಸ್ಟುಡಿಯೋ ಅಂತಿದೆ. ಅದನ್ನ ನಿಮ್ಗೆ ಎರಡನ್ನೂ ಕಲಿಸ್ತೇನೆ ನಾನು. ಓಕೆ, ಇವೆರಡನ್ನು ಯೂಸ್ ಮಾಡಿ ಅವಳು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಪ್ರೆಸೆಂಟೇಷನ್ PPTs ರೆಡಿ ಮಾಡಿಕೊಡ್ತಾಳೆ. ಓಕೆ, ಔಟ್ಸೋರ್ಸ್ ಮಾಡಿರ್ತಾರೆ ಅವ್ರನ್ನೆಲ್ಲ ಮಾಡಿಕೊಡು ಅಂತೇಳಿ. ಅವಳು ಮಾಡಿಕೊಡೋದಕ್ಕೆ ಅವಳಿಗೆ 80,000 ಇಂದ 1 ಲಕ್ಷ ರೂಪಾಯಿ ಅವಳು ಎವ್ರಿ ಮಂತ್ ಶಿ ಅರ್ನ್ಸ್. ಗೊತ್ತಾಯ್ತಾ? ಅಟ್ ದ ಸೇಮ್ ಟೈಮ್ ಆದಿತ್ಯ ಅಂತ ಹೇಳಿ, ಓಕೆ, ಅವನು JEE ಆಸ್ಪಾರೆಂಟ್ ಕೋಟಾದಲ್ಲಿ. ಓಕೆ, ಅವನೇನ್ ಮಾಡ್ತಾನೆ ಅಂದ್ರೆ ತಾನು ಕಲ್ತಿದ್ದನ್ನ ಇನ್ನೊಬ್ಬರು ಫ್ರೆಂಡ್ಸ್ಗೆ ಕಲಿಸ್ತಾನೆ ಆನ್ಲೈನ್ ಅಲ್ಲಿ ಯೂಸಿಂಗ್ ನೋಟ್ಬುಕ್ LM. ಓಕೆ, ಅದು ಒಂದು AI ಟೂಲ್, ಅದನ್ನು ಕಲಿತೀರಾ ಇದರಲ್ಲಿ. ಸೊ ಅದನ್ನ ಯೂಸ್ ಮಾಡಿ ಅವ್ನು ಇನ್ನೊಬ್ರಿಗೆ ಕಲಿಸ್ತಾನೆ. ಹಿ ಅರ್ನ್ಸ್, ತಂದೆ ಆದ ತಾನು ಓದ್ತಾ ಇದ್ದಾನೆ, ಬಟ್ 25-30,000 ರೂಪಾಯಿ ಕಳಿಸ್ತಾನೆ ತಿಂಗಳಿಗೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಈಗ ಇದು ಬರೇ AI ಟೂಲ್ ಅಂದ್ರೆ ಸುಮ್ಮನೆ ಅದನ್ನ ಯೂಸ್ ಮಾಡಿ ಬಿಟ್ಬಿಡೋದಿಲ್ಲ. ಇದರಲ್ಲಿ ನೀವು ಒಳ್ಳೆ ಕರಿಯರು ಮಾಡ್ಬೋದು. ಇಲ್ಲ, ನಿಮ್ಮ ಕರಿಯರ್ ನೀವು ಏನ್ ಮಾಡ್ತಾ ಇದ್ರೆ ಅದ್ರ ಜೊತೆ ಆಡ್ ಮಾಡಿದ್ರೆ ನಿನ್ ಕರಿಯರ್ ಬೂಸ್ಟ್ ಆಗುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಇದೆಲ್ಲ ಬಿಡಿ. ಒಬ್ರು ಹೌಸ್ ವೈಫ್ಸು ಅಲ್ಲಿ ಸೂರತ್ ಮತ್ತು ಕೊಯಮತ್ತೂರಿನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ತಿಂಗಳಿಗೆ 40,000 ರೂಪಾಯಿ ದುಡಿತಾರೆ. 15,000 to 40,000 ರೂಪಾಯಿ. ಬೇರೆ ಬೇರೆ ಹೆಣ್ಮಕ್ಳು ಅವ್ರದ್ದೇನಪ್ಪಾ ಅಂದ್ರೆ ಮಕ್ಕಳ ಕಥೆಗಳನ್ನ ಅವರು AI ನಿಂದ ಕ್ರಿಯೇಟ್ ಮಾಡ್ತಾರೆ. ಆ ಕಥೆಗಳಿಗೆ ಒಂದು ವಿಡಿಯೋ ರೆಡಿ ಮಾಡ್ತಾರೆ. ಆ ವಿಡಿಯೋ ರೆಡಿ ಮಾಡಿ ಅದನ್ನ ಮಾರ್ತಾರೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಮಕ್ಕಳ ಕಥೆಗಳು ಬಹಳ ಇಂಪಾರ್ಟೆಂಟ್. ಈಗ ಯಾರಿಗೂ ಕತೆ ಹೇಳಲಿಕ್ಕೆ ಬರ್ತಾ ಇಲ್ಲ. ನಮ್ಮ ಜನರೇಷನ್ ಅವ್ರಿಗೆ, ಹಿಂದಿನ ಜನರೇಷನ್ಗೆ ತಾಯಂದ್ರಿಗೆ ಎಷ್ಟೋಕೊಂಡು ಕಥೆಗಳು ಗೊತ್ತು. ಬಟ್ ಇವತ್ತಿನ ತಾಯಂದ್ರಿಗೆ ಕಥೆಗಳಿಗೆ ಗೊತ್ತಿದ್ದಾವೆ, ಬರೀ ವ್ಯಥೆನೇ ಗೊತ್ತಿರೋದು. ಹೊರಗಡೆ ಆಗ್ತಾ ಇರೋ ಜಗತ್ತಿನಲ್ಲಿ ಪಾಲಿಟಿಕ್ಸು, ಅದು ಇದು ಹಿಂಗಾಯ್ತು ಹಂಗೆ ಈ ನಾಲೆಜ್ ಇದೆ. ಬಟ್ ಕಥೆಗಳು, ಪೌರಾಣಿಕ ಕಥೆಗಳು, ವ್ಯಾಲ್ಯೂ ಬೇಸ್ಡ್ ಕಥೆಗಳು ಗೊತ್ತಿಲ್ಲ. ಅದಕ್ಕೆ ಇವರೇನು ಹೆಣ್ಮಕ್ಳು ಮಾಡಿದ್ದಾರೆ ಸೂರತ್ ಮತ್ತು ಕೊಯಮತ್ತೂರಿನಲ್ಲಿ, ಅವರು ಕಥೆಗಳನ್ನ ಕ್ರಿಯೇಟ್ ಮಾಡಿ AI ನಿಂದನೇ, ಓಕೆ, ಕಲ್ಪನೆ ಇದೆ, ಕಲ್ಪನೆನ ಅಲ್ಲಿ ಹಾಕಿ ಅದನ್ನ AI ಕ್ರಿಯೇಟ್ ಮಾಡಿಕೊಡುತ್ತೆ. ಅದಕ್ಕೆ ವಿಡಿಯೋಸು ರೆಡಿ ಮಾಡಿಕೊಡುತ್ತೆ. ಅದನ್ನ ಇವರು ಕೊಡ್ತಾ ಇದ್ದಾರೆ, ಮಾರ್ತಾ ಇದ್ದಾರೆ. ಸೊ ದೇ ಆರ್ ಅರ್ನಿಂಗ್ ಆಲ್ಮೋಸ್ಟ್ 40,000-50,000 rupees. ಓಕೆ, 15,000 to 40,000-50,000 ರೂಪಾಯಿ ಅವ್ರು ದುಡಿತಾ ಇದ್ದಾರೆ. ಸೊ ನಾ ಏನ್ ಹೇಳ್ತಾ ಇದ್ದೇನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಒಂದು ನಿಮ್ಮ ಕರಿಯರ್ನ ಬೂಸ್ಟ್ ಅಪ್ ಮಾಡುತ್ತೆ. ಓಕೆ, ಅಟ್ ದ ಸೇಮ್ ಟೈಮ್ ನೀವು ಏನ್ ಮಾಡ್ತಾ ಇದ್ರೆ ಅದರಲ್ಲಿ ಆ್ಯಡ್ ಮಾಡಿದಾಗ ನಿಮ್ ಕೆಲಸ ಹಗುರಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸ್ಕೂಲ್ ಟೀಚರ್ ಇದ್ದೀರಾ ಅಂದ್ರೆ ಒಂದು 30 to 40% ನಿಮ್ದು ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್ ವರ್ಕ್ ಕಡಿಮೆ ಆಗುತ್ತೆ. ಗೊತ್ತಾಯ್ತಾ? AI ಫಾರ್ ಟೀಚರ್ಸ್ ಅಂತ ಸಪರೇಟ್ ಕೋರ್ಸ್ ಇದೆ. ಯಾರ್ಯಾರು ಟೀಚರ್ ಇದ್ರೆ ಅದು ಮಾಡೋದು ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಬಹಳ ಟೀಚಿಂಗ್ ರಿಲೇಟೆಡ್ ಸಾಫ್ಟ್ವೇರ್ಸ್ ಎಲ್ಲ ಅದರಲ್ಲಿ AI ಟೂಲ್ಸ್ ಅನ್ನ ಕಲಿಸಿರ್ತೇನೆ. ಇದನ್ನು ಕಲ್ತು ಬೇಕಾದ್ರೆ ಅದನ್ನು ಕಲಿಬಹುದು, ಏನು ತೊಂದರೆ ಇಲ್ಲ. ಸೊ ಅಲ್ಲಿ 30-40% ನಿಮ್ ಕೆಲಸ ಕಡಿಮೆ ಆಗುತ್ತೆ. ಲೆಸನ್ ಪ್ಲಾನ್ ಅದೇ ರೆಡಿ ಮಾಡಿಕೊಡುತ್ತೆ, ನಿಮಗೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿಕೊಡುತ್ತೆ, ಕ್ವಿಜ್ ರೆಡಿ ಮಾಡಿಕೊಡುತ್ತೆ, ಎಲ್ಲ ರೆಡಿ ಮಾಡಿಕೊಡುತ್ತೆ. ಓಕೆ, ವೈ ಯು ಶುಡ್ ನಾಟ್ ಯೂಸ್ ಇಟ್, ಹೌ ಟು ಸ್ಟಡಿ ಅಂತ ಹೇಳ್ಕೊಡುತ್ತೆ. ಯಾವ್ದಾದ್ರು ಡೈಗ್ರಾಮ್ ಬೇಕಂದ್ರೆ ಡೈಗ್ರಾಮ್ ಕೊಡುತ್ತೆ. ರೈಟ್? ಸೊ ಇದು ಕೆಲಸ ಕಡಿಮೆ ಮಾಡಿಕೊಡುತ್ತೆ ಯಾರ್ಯಾರು ಮಾಡ್ತಾ ಇದ್ರೆ. ಯಾರ್ಯಾರಿಗೆ
ಇದು ಇದರಲ್ಲೇ ಒಂದು ಕರಿಯರ್ ಮಾಡಬೇಕಂದ್ರೆ ಅವ್ರಿಗೂ ಸಿಕ್ಕಾಪಟ್ಟೆ ಅವಕಾಶಗಳಿದ್ದಾವೆ, ಬಟ್ ಯು ನೀಡ್ ಟು ಎಕ್ಸ್ಪ್ಲೋರ್. ಕ್ಲಿಯರ್? ಸೊ ಐ ಆಮ್ ಶ್ಯೂರ್, ಲೈಕ್ ಮೈ ಡಿಯರ್ ಫ್ರೆಂಡ್ಸ್, you are going to make a difference in your own life when you add this particular thing. But you need to prepare your mindset to learn this, practice, and play the game. Let's go to this last video. ಕೆಲವೊಂದು ಕಾಷನ್ಸ್ ಇದಾವೆ, ಅದನ್ನ ಹೇಳ್ತೇನೆ. ಹಂಗಾಗಿ ಇದನ್ನ ಹೆಂಗೆ ಕೋರ್ಸ್ ಅನ್ನು ಮಾಡ್ಬೇಕಂತ ಹೇಳ್ತೇನೆ. ಆ ಲಾಸ್ಟ್ ವಿಡಿಯೋ ಹೋಗಿ ಆಮೇಲಿಂದ ಇಲ್ಲಿ ಸ್ಟಾರ್ಟ್ ದ ಫಸ್ಟ್ ಟೂಲ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ವೆಲ್ಕಮ್. ಐ ಆಮ್ ಸೋ ಹ್ಯಾಪಿ. If you want to become more happy and enjoy this world, learn AI. All the best. Thank you so much. Okay, thanks for the trust and love. Okay, ಇಬ್ರು ಸೇರ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ. ನಾನು ಕಲಿತಾ ಇದ್ದೇನೆ, ನೀವು ಕಲೀರಿ. ಇಬ್ರು ಸೇರ್ಕೊಂಡು ಕಲಿಯೋಣ, so that we become the best and fit for the future world. Not only future, present world. ಇನ್ನೂ ಭಾರಿ ಮಿರಾಕಲ್ ಇದಾವೆ ಗೆಳೆಯರೆ. And you know, very easy course. Very easy course. ಯಾರಾದ್ರೂ ಕಲಿಬಹುದು. ನಂಗೆ ಏನು ಬರೋದಿಲ್ರಿ ಅಂದ್ರೂ ಕಲಿಬಹುದು. ನಿಮ್ಮ ಇಲ್ಲಿ ಸರ ನಂಗೆ ಟೈಪ್ ಮಾಡಕ ಬರೋಂಗಿಲ್ರಿ ಅಂದ್ರೆ ನೀವು ಟೈಪ್ ಮಾಡ್ಬೇಡಪ್ಪ, ಬರೀ ಬಾಯಲ್ಲೇ ಹೇಳು ನನಗೆ ಇದು ಬೇಕಂತ ಹೇಳೋದು ಕೊಡ್ತೈತಿ. ಹೇಳಕರ ಬರ್ತೈತಿ, ಮಾತಾಡಕರ ಬರ್ತೈತಿ. ಸೊ ಥಿಂಗ್ಸ್ ಆರ್ ವೆರಿ ಈಸಿ, ಡೂಯಬಲ್, ಬಟ್ ನೀ ಕೂತ್ಕೋಬೇಕು. ಯು ಹ್ಯಾವ್ ಟು ಇನ್ವೆಸ್ಟ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ವಿಸ್ತಾರ್ ಜಿಂದಗಿ. ಓಕೆ, ಅಂಡ್ AI, we are AI people now. Welcome.